ಹೋದರೆ ಈಗಲೂ ಸಿಗುತ್ತೆ. ದಯವಿಟ್ಟು www.joshua.net ಅನ್ನುವ ವೆಬ್ಸೈಟಲ್ಲಿ ಹಾಕಿ ನಿಮ್ಮ ಊರಿನ ಪ್ರತಿಯೊಂದು ಜಾತಿಯ ವಿವರ ಅಲ್ಲಿ ಸಿಗುತ್ತೆ. ಯಾವ ಸರ್ಕಾರಿ ಇದರಲ್ಲೂ ಇರೋದಿಲ್ಲ, ಯಾವ ಗೌರ್ಮೆಂಟ್ ಏಜೆನ್ಸಿಲಿ ಇಲ್ಲದೆ ಇರೋಷ್ಟು ಡೇಟಾ ಪ್ರೈವೇಟಲ್ಲಿ ಸಿಗುತ್ತೆ. ಅಂದರೆ ಇದ್ರ ಹಿಂದೆ ಇರತಕ್ಕಂಥ ಕೈವಾಡ. ಅದ್ರಲ್ಲಿ ಏನು ಬರೀತಾರೆ ಅಂದರೆ ವೆಬ್ಸೈಟಲ್ಲಿ ಅನ್ಟಚ್ಡ್ ಗ್ರೂಪ್ಸ್, ಅಂದರೆ ಯಾವುದು ಗ್ರೂಪ್ಗಳನ್ನು ಮುಟ್ಟಿಲ್ಲ, ಯಾವ ಗ್ರೂಪ್ಗಳನ್ನು ಮುಟ್ಟಬೇಕು ಅನ್ನುವ ಒಂದು ಪದ್ಧತಿಯನ್ನು ಅಲ್ಲಿ ಹಾಕಿದ್ದಾರೆ. ಅನ್ಟಚ್ಡ್ ಗ್ರೂಪ್ಸ್ ಅಂದರೆ ಯಾವುದೋ ಒಂದು ತುಮಕೂರಿನ ಒಂದು ಗ್ರಾಮದಲ್ಲಿ ಈ ಗ್ರೂಪನ್ನು ನಾವು ಟಚ್ ಮಾಡಿಲ್ಲ. ಯಾವುದಕ್ಕೆ ಟಚ್ ಮಾಡಿಲ್ಲ? ಕನ್ವರ್ಷನ್ಗೆ ಟಚ್ ಮಾಡಿಲ್ಲ. ಹಿಂದೂವಿಂದ ಬೇರೆ ಧರ್ಮಕ್ಕೆ ಪರಿವರ್ತನೆ ಮಾಡಿಕೆ ಗ್ರೂಪನ್ನು ಟಚ್ ಮಾಡಿಲ್ಲ. ಹೇಗೆ ನಾವು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಫ್ರಿಡ್ಜ್ ಮಾರಿದ್ರೆ ಈ ತಿಂಗಳಿಗೆ ಇಷ್ಟು ಫ್ರಿಡ್ಜ್ ಮಾರಿದ್ದೀವಿ, ಇಷ್ಟು ಟಿ ವಿ ಮಾರಿದ್ದೀವಿ, ಇಷ್ಟು ಮೊಬೈಲ್ ಮಾಡಿದ್ದೀವಿ ಅಂತ ಶೋರೂಮಲ್ಲಿ ಹೇಗೆ ಲೆಕ್ಕ ಕೊಡ್ತಾರೋ, ಹಾಗೆ ಇಲ್ಲಿ ಧರ್ಮ ಪ್ರಚಾರಕರು ಧರ್ಮ ಪರಿವರ್ತನೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗುವ ಮಾಹಿತಿ ಆ ವೆಬ್ಸೈಟಿಂದ, ಆ ಮಾಹಿತಿ ಸೋರಿಕೆ ಆಗಿರೋದು ನಾವು ನಮ್ಮ ಸರ್ಕಾರದಿಂದ ನಮ್ಮ ದುಡ್ಡಿಂದ ಆಗಿರ್ತಕ್ಕಂಥ ಜಾತಿಯವರ ಲೆಕ್ಕ. ಇದೇ ಸೋರಿಕೆಯಾಗಿ ಅಲ್ಲಿ ಪ್ರೈವೇಟ್ ಅವರಿಗೆ, NGOಗೆ, joshua.netಗೆ, ಧರ್ಮ ಪ್ರಚಾರಕರಿಗೆ ಹೋಗ್ತಾ ಇದೆ. ಸೊ ಇದರಿಂದ ಎಲ್ಲ ಇರ್ತಕ್ಕಂಥದ್ದೇ ಈ ಧರ್ಮಸ್ಥಳದ ಹಿಂದೆ ಇರ್ತಕ್ಕಂಥ ಕೈವಾಡ. ಎಲ್ಲ ಷಡ್ಯಂತ್ರಕ್ಕೆ ಮೂಲ ಇದೇ ವಿಚಾರ ಅಂತ ಹೇಳ್ತಾ ಇದ್ದೀರಾ ನೀವು? ಖಂಡಿತ. ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ಹುಡುಕಿದ್ರೆ ನೀವು ಧರ್ಮ ಪ್ರಚಾರಕರು ಮತ್ತು ಧರ್ಮ ಪರಿವರ್ತನೆ ಮಾಡಲಿಕ್ಕೆ, ಕನ್ವರ್ಷನ್ ಮಾಡಲಿಕ್ಕೆ ಕರ್ನಾಟಕ ಇಸ್ ಅ ಲೀಸ್ಟ್. ಕಮ್ಮಿ ಧರ್ಮ ಪರಿವರ್ತನೆ ತಮಿಳ್ನಾಡಲ್ಲಿ ಹೈಯೆಸ್ಟ್ ಇದೆ. ಆಂಧ್ರದಲ್ಲಿ ಪೀಕಿಗೆ ರೀಚ್ ಆಗಿದೆ. ಜಗನ್ನ ಅವರ ಸರ್ಕಾರದಲ್ಲಿ ಅದು ಪೀಕಿಗೆ ರೀಚ್ ಆಯಿತು. ಒಡಿಸ್ಸಾ ಆಗಿರ್ಬೋದು. ಒಡಿಸ್ಸಾದ ಧರ್ಮ ಪರಿವರ್ತನೆಯ ಕೇಸ್ ನಿಮಗೆ ಗೊತ್ತಿದೆ. ಅಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸು ಮತ್ತು ಟ್ರೈಬ್ಸ್ ಅವರನ್ನು ಮಾಡಬೇಕಾದ್ರೆ ಒಬ್ಬ ಪಾಶ್ಚಾತ್ಯ ವ್ಯಕ್ತಿಯನ್ನು ಅಲ್ಲಿನ ಜನರು ಸುಟ್ಟಾಕಿದ್ರು, ಸ್ಟೇನ್ಸ್ ಅಂತ. ಅದ್ರ ಹಿಂದೆ ಇರ್ತಕ್ಕಂಥ ಕೈವಾಡ ಆ ಜನರು ಅರ್ಥ ಮಾಡಿಕೊಂಡು ಪರಿವರ್ತನೆಗೆ ಇಲ್ಲಿ ಅನುವಿಲ್ಲ ಅಂತ ಹೇಳಿ ಆತನನ್ನು ಮರ್ಡರಿಂದಾನೇ ಬಂದಿದ್ದು ರಿಲಿಜಿಯಸ್ ಆ್ಯಕ್ಟ್ ಮತ್ತು ರಿಲಿಜಿಯಸ್ ಕನ್ವರ್ಷನ್ ಆ್ಯಕ್ಟ್ ಬಿಲ್ ಬಂದಿದ್ದು. ಸೊ ಇದೆಲ್ಲ ಇರಬೇಕಾದ್ರೆ ಇಡೀ ಭಾರತದಲ್ಲಿ ಕನ್ವರ್ಷನನ್ನು ಅತಿ ಕಮ್ಮಿ ಏನಾದರೂ ಆಗ್ತಾ ಇದ್ದರೆ ಅದು ಕೇವಲ ಕರ್ನಾಟಕದಲ್ಲಿ. ಅದಕ್ಕೆ ಏನಕ್ಕೆ ಕನ್ವರ್ಷನ್ ಆಗ್ತಾ ಇಲ್ಲ ಅಂತ ಒಂದ್ಸಲಿ ದುರ್ಬಿನ್ ಹಾಕಿ ಆ ಫಾರಿನ್ಸ್ ಕಂಪ್ನಿಯವರು ನೋಡಿದಾಗ ಇಲ್ಲಿ ಅಡ್ಗೋಡೆಯಾಗಿ, ಒಂದು ತಡೆಗೋಡೆಯಾಗಿ, ಒಂದು ಡ್ಯಾಮ್ ಆಗಿ ನಿಂತ್ಕೊಂಡಿರ್ತಂಥದ್ದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕನ್ವರ್ಷನ್ಗೆ ಬೇಕಾಗಿರ್ತಕ್ಕಂಥ ಟೂಲ್ಸ್ಗಳು ಏನಾದಿದ್ದರೆ, ಕನ್ವರ್ಷನ್ನು ಅಥವಾ ಧರ್ಮ ಪ್ರಚಾರಕ್ಕೆ ಅಥವಾ ಬೇರೆ ಮತಾಂತಕ್ಕೆ ಶಿಫ್ಟ್ ಆಗಬೇಕು, ಅದಕ್ಕೆ ಏನಾದರೂ ಒಂದು ಆಮಿಷ ಕೊಡಬೇಕು ಅಂದರೆ, ಒಂದು ಹಸಿವು, ಊಟ, ಎರಡನೇದು ಎಜುಕೇಷನ್ನು, ಮೂರನೇದು ಹಾಸ್ಪಿಟಲು, ನಾಲ್ಕನೇದು ನಿಮಗೆ ಫೈನಾನ್ಸ್ ಕೊಡುವ ಯಾವುದಾದ್ರೂ ಒಂದು ಬಡ್ಡಿ ಥರದ ವ್ಯವಹಾರ. ಈ ಎಲ್ಲವನ್ನೂ ಧರ್ಮಸ್ಥಳ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಧರ್ಮ ಪರಿವರ್ತನೆ ಆಗ್ತಾ ಇಲ್ಲ. ಈ ಧರ್ಮಸ್ಥಳವನ್ನು ನಾವು ಮಟ್ಟ ಹಾಕಿದ್ರೆ ನಮ್ಮ ಕನ್ವರ್ಷನ್ನು ಅತಿ ಸುಗಮವಾಗಿ ನಡೆಯುತ್ತೆ. ನಾವು ಧರ್ಮಸ್ಥಳಕ್ಕೆ ಯಾರು ಬರ್ತಾರೆ? ಕರ್ನಾಟಕದ OBCಗಳು ಬರ್ತಾರೆ. ಕರ್ನಾಟಕದ OBCಗಳು ಬಂದಾಗಲೇ ಇರೋದು ಅವರಿಗೆ ದೇ ಆರ್ ದ ಟಾರ್ಗೆಟ್ಸ್ ಫಾರ್ ಕನ್ವರ್ಷನ್. ಆ ಕನ್ವರ್ಷನ್ ಟಾರ್ಗೆಟ್ ಏನು ಸ್ಯಾಂಪಲ್ ಸೈಜ್ ಇದೆ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ OBCಗಳು ಅವರ ಮೂಲ ದೇವ್ರು ಯಾವುದು? ಧರ್ಮಸ್ಥಳ, ಮಂಜುನಾಥ, ಅಣ್ಣಪ್ಪ ಸ್ವಾಮಿ. ಇದನ್ನು ನಾವು ಕೆಟ್ಟ ಹೆಸರು ಮಾಡಿ ಅವರಿಗೆ ಸಂಶಯ ಉಂಟು ಮಾಡಿ ದೇವರಲ್ಲಿ ನಂಬಿಕೆ ಕಮ್ಮಿ ಮಾಡಿದ್ರೆ, ನಾವು ಧರ್ಮಸ್ಥಳ ಸುತ್ತಮುತ್ತ ಏನು 10 ಕಿಲೋಮೀಟರ್ ಡಯಾಮೀಟ್ರಲ್ಲಿ ಚರ್ಚ್ಗಳನ್ನು, ಬೇರೆ ಪ್ರಾರ್ಥನೆ ಮಂದಿರಗಳನ್ನು ತೆಗೆದಿದ್ದೇವೋ ಅಲ್ಲಿಗೆ ಜನ ಬರೋಕ್ಕೆ ಶುರು ಮಾಡ್ತಾರೆ. ನಮ್ಮ ಕನ್ವರ್ಷನ್ನು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಏನು ಕಮ್ಮಿ ಆಗಿದೆಯೋ ನಾನು ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತೀನಿ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಫಾರಿನ್ ಸಂಸ್ಥೆಯವರು ಮಾಡಿರ್ತಕ್ಕಂಥ ಪಿತೂರಿ, ಆ ಪಿತೂರಿಗೆ ಇವತ್ತು ಆ ಮಾಸ್ಕ್ ಮ್ಯಾನು ಮಾಡಿರ್ತಕ್ಕಂಥ ಒಬ್ಬ ಬೊಂಬೆ ಆಟ ಅಷ್ಟೇ. ಅದು ಹಿಂದೆ ಯಾರಿದ್ದಾರೆ ಅನ್ನೋದನ್ನು ನಾವು ಹುಡುಕಬೇಕು.